ಇನ್ನು ಮಹಿಳಾ ದಿನದ ಅಂತ ಪ್ರತ್ಯೇಕ ಇದೆಯಲ್ಲ, ಅಲ್ಲೇ ಸ್ವಲ್ಪ ನನಗೆ ಬೇಸರ ಆಗಿದೆ. ಮನೆಯಲ್ಲಾಗಿರಬಹುದು, ಮನೆ ಹೊರಗಾಗಿರಬಹುದು, ಈ ಮಹಿಳೆ ಯಾವ ಕ್ಷೇತ್ರದಲ್ಲಿ ಇಲ್ಲ ಅನ್ಲಿಕ್ಕೆ ಬರಲ್ಲ. ಎಲ್ಲಾ ಕ್ಷೇತ್ರದಲ್ಲೂ, ಎಲ್ಲಾ ಉದ್ಯಮದಲ್ಲೂ ಮೇಲ್ಗೈ ಇದೆ. ಮಹಿಳೆ ಅನ್ನೋ ಪದಕ್ಕಿಂತಲೂ ಹೆಚ್ಚಿನ ಗೌರವ ಇಲ್ಲಿ ತಾಯಿಯದೇ ಅಂತ ಕಾರಣ. ಹಾಗಾಗಿ ಅಂತಹ ವಿಶ್ವಮಾನ್ಯ ತಾಯಂದರೆಲ್ಲರೂ ಕೂಡ ನಾನು ಇಲ್ಲಿಂದಲೇ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತೇನೆ. ನಾವು ಒನಕೆ ಓಬವ್ವನಿಂದ ಹಿಡಿದು ಕಿತ್ತೂರು ಚೆನ್ನಮ್ಮಯಿಂದ ಹಿಡಿದು ಇವರೆಲ್ಲ ನೋಡಿದ್ರೆ ವೀರ ವನಿತೆಯರಲ್ಲೂ ಇದ್ದಾರೆ. ಸೌಮ್ಯ ಸ್ವಭಾವದ ಸರಸ್ವತಿಯೂ ಹೌದು, ವೀರ ವನಿತೆಯೂ ಹೌದು. ಯಾವ ಮನೆಯಲ್ಲಿ ಮಹಿಳೆಗೆ ಒಂದು ಅಗೌರವ ಇದೆಯೋ, ಯಾವ ಮನೆಯಲ್ಲಿ ಮಹಿಳೆಗೆ ಆಕೆಗೆ ಸಂಬಂಧಪಟ್ಟಾಗಿರೋ ಕುಂದು ಕೊರತೆಗಳು ಕಾರಣ ಇದೆ, ಯಾವ ಮನೆಯಲ್ಲಿ ಮಹಿಳೆಗೆ ಸ್ವಾತಂತ್ರ್ಯವಿಲ್ಲವೋ ಆ ಮನೆ ಯಾವುದೇ ಕಾರಣಕ್ಕೂ ಎಂದೂ ಬೆಳಗಲಾರ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಇಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂಥ ಸಮಸ್ತ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಏನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಭಾನುವಾರ ಹೌದು, ಒಂದು ರೀತಿ ಹಾಲಿಡೇ, ಅದರಲ್ಲೂ ವಿಶೇಷವಾಗಿ ಮಹಿಳಾ ದಿನಾಚರಣೆ ಇವತ್ತು. ಸೊ ಎಲ್ಲ ಕಡೆ ಮಹಿಳೆಯರು ಒಂದು ರೀತಿಯಾಗಿರುವಂಥ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳಲ್ಲಿ ತೊಡಗಿರ್ತಾರೆ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇದ್ದಾರೆ. ಮಹಿಳೆಯರ ಕುರಿತಾಗಿ ಏನಾದರೂ ಒಂದು ಎರಡು ಮಾತುಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ತಮಗೂ ಕೂಡ ಮಹಿಳಾ ದಿನದ ಶುಭಾಶಯಗಳು ತಾಯಿ. ಲಕ್ಷ್ಮೀನಾರಾಯಣ ಕೃಪಾ ಕಟಾಕ್ಷ ಸಿದ್ಧಿರಸ್ತು ತಾಯಿ. ಥ್ಯಾಂಕ್ ಯು ಗುರುಗಳೇ. ಇನ್ನು ಮಹಿಳಾ ದಿನದ ಅಂತ ಪ್ರತ್ಯೇಕ ಇದೆಯಲ್ಲ, ಅಲ್ಲೇ ಸ್ವಲ್ಪ ನನಗೆ ಬೇಸರ ಆಗಿತ್ತು. ಯಾಕೆ ಗುರುಗಳೇ? ಯಾಕಂದರೆ 365 ದಿನಗಳು ಅವರವೇ ಯಾರಿಗೂ ಬಿಟ್ಕೊಡಲ್ಲ. ಸಾಮಾನ್ಯವಾಗಿ ಮಹಿಳಾ ದಿನಕ್ಕೆ ಇಲ್ಲಿ ನಾವು ಗಮನಿಸೋದಾದರೆ ಮಹಿಳೆ ಪ್ರಧಾನವಾದ ಪೋಷಣೆ. ಆದರೆ ಯಾಕೋ ಈ ಹಿಂದೆ ಸ್ವಲ್ಪ ಒಂದಷ್ಟು ಕಾಲಮಾನ ಅನ್ಕೊತೀನಿ, ಅದು ನಾವ್ಯಾರು ನೋಡಿಲ್ಲ. ಆದರೂ ಈ ಪುರುಷ ಸಮಾಜದಲ್ಲಿ ಸ್ತ್ರೀಗೆ ಒಂದಷ್ಟು ಆದ್ಯತೆ ಕೊಟ್ಟಿರಲಿಲ್ಲ ಅನ್ನೋದು ಕೇಳ್ತಾ ಇದ್ವಿ. ಒಂದಷ್ಟು ನೋಡಿದರೆ ಗೊತ್ತಿರುತ್ತೆ, ಅದು ಅನುಭವಿಸಿದ್ರೆ ಗೊತ್ತಿರುತ್ತೆ. ಆದರೆ ಮನೆಯಲ್ಲಾಗಿರಬಹುದು, ಮನೆ ಹೊರಗಾಗಿರಬಹುದು, ಈ ಮಹಿಳೆ ಯಾವ ಕ್ಷೇತ್ರದಲ್ಲಿ ಇಲ್ಲ ಅನ್ಲಿಕ್ಕೆ ಬರಲ್ಲ. ಎಲ್ಲ ಕ್ಷೇತ್ರದಲ್ಲೂ, ಎಲ್ಲ ಉದ್ಯಮದಲ್ಲೂ ಮೇಲ್ಗೈ ಇದೆ. ದೊಡ್ಡ ಮಟ್ಟದ ಉದ್ಯಮದಲ್ಲಿ ನಾನೊಂದಷ್ಟು ಜನರನ್ನು ನೋಡಿದ್ದೇನೆ. ಕಿರಣ್ ಮಜುಮ್ದಾರ್, ಬಯೋಕಾನ್ ಅಂದರೆ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಹುಟ್ಟಾಕಿರತಕ್ಕಂತಹದ್ದಿಂದ ಹಿಡಿದು ನಮ್ಮ ದೇಶದ ಪ್ರಧಾನಿಯಾಗಿದ್ದದ್ದು ಇಂದಿರಾ ಗಾಂಧಿಯಿಂದ ಹಿಡಿದು, ನಾನು ಹೇಳ್ತಿರೋದು ಮಹಿಳಾ ದಿನಾಚರಣೆ ಅಂತ ಒಂದೇ ದಿನಕ್ಕೆ ಸೀಮಿತವಾಗಬಾರದು, ಅದು 360 ದಿನವೂ ಇರಬೇಕು ಅನ್ನೋ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಪ್ರೀತಿಯ ಬಂಧುಗಳೇ. ಮಹಿಳೆ, ಸ್ತ್ರೀ ಇವೆಲ್ಲವೂ ಕೂಡ ಏನನ್ನು ವ್ಯಕ್ತಪಡಿಸುತ್ತೆ, ಏನನ್ನು ತೋರಿಸುತ್ತೆ ಅಂತಂದರೆ, ಮಡದಿಯಾಗಿ, ಅದಕ್ಕೂ ಮುನ್ನ ತಾಯಿಯಾಗಿ, ಮಗಳಾಗಿ ಎಷ್ಟು ಪಾತ್ರಗಳು ನಿಭಾಯಿಸ್ತಾಳೋ, ಬಹುಶಃ ನಾವು ಗಂಗೆಯನ್ನು ತೆಗೆದುಕೊಂಡರು, ತುಂಗೆಯನ್ನು ತೆಗೆದುಕೊಂಡರು, ನೀವೆಲ್ಲಿಂದ ವಿದ್ಯೆಗೆ ಸರಸ್ವತಿಯನ್ನು ತೆಗೆದುಕೊಂಡ್ರು, ಹಣದ ವ್ಯವಹಾರಕ್ಕೆ ಲಕ್ಷ್ಮಿಯನ್ನು ತೆಗೆದುಕೊಂಡ್ರು, ಇಲ್ಲಿ ಬರತಕ್ಕಂತಹದ್ದು ತಾಯಿಯ ಸ್ವರೂಪವೇ ಬರುತ್ತೆ. ಮಹಿಳೆ ಅನ್ನೋ ಪದಕ್ಕಿಂತಲೂ ಹೆಚ್ಚಿನ ಗೌರವ ಇಲ್ಲಿ ತಾಯಿಯದೇ ಎದ್ದು ಕಾಣುತ್ತೆ. ಹಾಗಾಗಿ ಅಂತಹ ವಿಶ್ವಮಾನ್ಯ ತಾಯಂದರೆಲ್ಲರೂ ಕೂಡ ನಾನು ಇಲ್ಲಿಂದಲೇ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತೇನೆ ಪ್ರೀತಿಯ ಬಂಧುಗಳೇ. ಅಂತಹ ಈ ಮಹಿಳೆ ಅನ್ನೋದು ಮಹಿಮಾನ್ವಿತವಾದದ್ದು. ಮಹಿಳೆ ಅನ್ನೋಂಥದ್ದು ಹಿಮವತ್ ಅಂತಂದರೆ, ಹೇಮ ಅಂತಂದರೆ ಅದೊಂದು ನಿಮಗೆ ಕೂಲ್ ಆಗಿರಬಹುದು, ಬಂಗಾರ ಕೂಡ ಆಗಿರಬಹುದು. ಆ ಮಹಿಳೆ ಎಂಥ ಸಂದರ್ಭದಲ್ಲೂ ಕೂಡ ಒಂದೊಂದು ಬಾರಿ ಆಗ್ತಾಳೆ ಕಹಳೆ. ಅಂದರೆ ನಾವು ಒನಕೆ ಓಬವ್ವನಿಂದ ಹಿಡಿದು ಕಿತ್ತೂರು ಚೆನ್ನಮ್ಮಯಿಂದ ಹಿಡಿದು ಇವನ್ನೆಲ್ಲ ನೋಡಿದ್ರೆ ವೀರ ವನಿತೆಯರಲ್ಲೂ ಇದ್ದಾರೆ. ಸೌಮ್ಯ ಸ್ವಭಾವದ ಸರಸ್ವತಿಯೂ ಹೌದು, ವೀರ ವನಿತೆಯೂ ಹೌದು. ಅದಕ್ಕಾಗಿ ಕೆಲವೊಂದು ಕಡೆ ಪಾಪ
ಇನ್ನೂ ಕೆಲವೊಂದು ಮನೆಗಳಲ್ಲಿ ಆ ಮಹಿಳೆಗೆ ಆ ಸ್ಥಾನಮಾನ ಸಿಕ್ಕಿಲ್ಲ. ಯಾವ ಯಾವ ಮನೆಗಳಲ್ಲಿ ಎಂಥ ಹೆಣ್ಣು ಮಕ್ಕಳಿಗೆ ಆ ಸ್ಥಾನಮಾನ ಆ ಗೌರವ ಸಿಗಲಿಲ್ವೋ ಕೆಲವು ಕಡೆ ಕಸ್ತ್ಕೊಂಡ್ಬಿಟ್ಟಿದ್ದಾರೆ. ಗಂಡ ಹೇಳ್ದಂಗೆ ಕೇಳಬೇಕು, ಏನು ಕೂತರು ನಿಂತರೂ ಲೆಕ್ಕ ಕೊಡಬೇಕು, ಅಷ್ಟೆಲ್ಲ ಪಾಪ. ಯಾಕಂದರೆ ಆ ಹೆಣ್ಣು ಮಕ್ಕಳ ಕಡೆ ಆಗಿರ್ಬೋದು, ಆ ತವರು ಮನೆ ಆಗಿರ್ಬೋದು, ಅವರ ಅಣ್ಣಂದರಾಗಿರ್ಬೋದು, ಅವರ ಕುಟುಂಬದವರು ಈ ಮಗುವಿಗೆ ರಕ್ಷಣೆ ನಿಂತಿಲ್ಲ ಅಂದರೆ ಇಷ್ಟೊಂದು ಕಷ್ಟವನ್ನು ಕೊಟ್ಟು ಬಿಡ್ತಾರೆ. ದಯವಿಟ್ಟು ನನ್ನ ಹೀಗೆ ಹೇಳ್ತಾ ಇರ್ತಕ್ಕಂಥದ್ದು, ಯಾವ ಮನೆಯಲ್ಲಿ ಮಹಿಳೆಗೆ ಅಷ್ಟೊಂದು ಅಗೌರವ ಇದೆಯೋ, ಯಾವ ಮನೆಯಲ್ಲಿ ಮಹಿಳೆಗೆ ಆಕೆಗೆ ಸಂಬಂಧಪಟ್ಟಾಗಿರುವಂಥದ್ದು ಕುಂದು ಕೊರತೆಗಳು ಕಾಣ್ತಾ ಇದ್ದಾವೋ, ಯಾವ ಮನೆಯಲ್ಲಿ ಮಹಿಳೆಗೆ ಸ್ವಾತಂತ್ರ್ಯವಿಲ್ಲವೋ ಆ ಮನೆ ಯಾವುದೇ ಕಾರಣಕ್ಕೂ ಎಂದೂ ಬೆಳಗಲಾರದು. ಆಕಸ್ಮಿಕ ಬೆಳಗಿದ್ದರೆ, ಈಗ ಬೆಳೀತಾ ಇದ್ದರೆ ಗುರುಗಳೇ ನೀವು ಹೇಳ್ದಂಗೆ ಬೆಳೀತಾ ಇದೆ ಅಂತಂದರೆ ಅದು ಟೆಂಪರವರಿ ಇರುತ್ತೆ, ಶಾಶ್ವತ ಇರಲ್ಲ ನನಗೆ ಗೊತ್ತಿರೋ ಹಾಗೆ. ಅದಕ್ಕಾಗಿ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋ ಮುಖಾಂತರ ಎಲ್ಲ ಮಹಿಳೆಯರು ಕೂಡ ಆಯುರಾರೋಗ್ಯವನ್ನು, ಸುಖ ಸಂಪತ್ತನ್ನು ವಿರಾಜಮಾನವಾಗಿ ಶೋಭಾಯಮಾನವಾಗಿ ಓಂ ಪ್ರಕೃತ್ಯೈ ನಮಃ ಒಂದು ಮಂತ್ರವನ್ನು ಈ ದಿವಸ ನಾನು ಭಾಳ ವಿಶೇಷವಾಗಿರುವಂಥದ್ದು. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಇರತಕ್ಕಂಥದ್ದು, ಅವರಿಗೆ ತಿಜೋರಿಯಿಂದ ಹಿಡಿದು ಅವರ ಪಾಕೆಟ್ ಮನೆಯಿಂದ ಹಿಡಿದು ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆಗಬೇಕಾದರೆ ಒಂದಷ್ಟು ಸಣ್ಣ ಹೆಣ್ಣು ಮಕ್ಕಳನ್ನು ಕರೆದು ಬಿಟ್ಟು ಇವತ್ತೊಂದಷ್ಟು ನಿಮ್ಮ ಕೈಲಾದ ನಿಮ್ಮ ಶಕ್ತ್ಯಾನುಸಾರ ಸಿಹಿಯನ್ನು ಕೊಡಿ. ನೀವು ಯಾವುದು ಬೇಕೋ ಮಮ ಪತಿಂ ವಶಿಂ ಸ್ವಾಹ ಓಂ ಪ್ರಕೃತೇ ನಮಃ. ಮೊದಲು ಓಂ ಪ್ರಕೃತೇ ನಮಃ ಇರಬೇಕು. ಎರಡನೇ ಲೈನು ಮಮ ಪತಿಂ ವಶಿಂ ಸ್ವಾಹ. ಅಥವಾ ನನ್ನ ಕುಟುಂಬದವ್ರು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತಂದರೆ ಮಮ ಕುಟುಂಬಂ ವಶಿಂ ಸ್ವಾಹ. ಅಥವಾ ನನಗೆ ಧನವೇ ಬೇಕು ಗುರುಗಳೇ, ನಾನು ಜಾಬ್ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಓಂ ಪ್ರಕೃತೇ ನಮಃ ಲಕ್ಷ್ಮೀ ಅಷ್ಟೋತ್ತರದ ಮೊದಲನೆಯದಾಗಿರುವ ಆ ಒಂದು ನಾಮವನ್ನು ಓಂ ಪ್ರಕೃತೇ ನಮಃ ಅಂತ ಒಂದು ನಾಮವನ್ನು ಹೇಳಿ ಅದರ ಕೆಳಗಡೆ ಲೈನೇ ಮಮ ಧನಂ ವಶಿಂ ಸ್ವಾಹ. ಮಮ ಅಂದರೆ ನನ್ನ ಧನ ಎಲ್ಲಿದೆಯೋ ಗೊತ್ತಿಲ್ಲ, ಅದು ಯಾವ ವೃಂದಲ್ಲಿದೆ, ನನಗೆ ಧನ ಬೇಕು ಅನ್ನೋರು ಕೂಡ ಒಂದು ಲೈನ್ ಬರ್ಕೊಳ್ತೀನಿ ಅಂತಂದರೆ ಬಹುಶಃ ಈ ದಿನವೇ ಮಹಿಳಾ ದಿನಾಚರಣೆಯ ಅಂಗವಾಗಿಯೇ ಅದರ ಸಲುವಾಗಿಯೇ ಬಹುಶಃ ನಿಮಗೆ ದೀರ್ಘವಾಗಿರತಕ್ಕಂಥ ದೀರ್ಘ ಸುಮಂಗಲಿಯ ಅಭಿವೃದ್ಧಿಯ ಪ್ರಾಪ್ತಿರಸ್ತು ಅನ್ನುವಂಥದ್ರ ಜೊತೆಗೆ ಧನಕನಕ ವಾಹನಾದಿ ಅಭಿವೃದ್ಧಿರಸ್ತು ಅಂತಕ್ಕಂತಹ ಸಚ್ಚಿಂತನೆಯೊಂದಿಗೆ ಮಹಿಳಾ ದಿನಾಚರಣೆಯೊಂದು ಎಲ್ಲ ಮಹಿಳಾ ಮಾತೆಯರಿಗೂ ಕೂಡ ನಾನಿವತ್ತು ಯಾವ ರೀತಿಯಾಗಂತಂದರೆ ನಾನು ಬ್ಲೆಸ್ ಮಾಡೋಕ್ಕೆ ಇವತ್ತು ಸಮಂಜಸ ಅಲ್ಲ. ಇವತ್ತು ನೀವೆಲ್ಲರೂ ಕೂಡ ತಾಯಿ ಆಗಿರ್ತೀನಿ, ನಾನು ನಿಮಗೆ ಮಗನಾಗಿರ್ತೀನಿ. ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ನನ್ನ ಪ್ರೀತಿಯ ಬಂಧುಗಳೇ. ಧನ್ಯವಾದಗಳು ಗುರುಗಳ. ಎಲ್ಲೋ ಒಂದು ಕಡೆ ಮಹಿಳೆಯರ ಕುರಿತಾಗಿ ಸಾಕಷ್ಟು ವಿಚಾರವನ್ನು ತಿಳಿಸಿದ್ರಿ. ಎಲ್ಲ ಒಂದು ಪಾತ್ರಗಳನ್ನ ಮಹಿಳೆ ಅನ್ನುವಂಥವಳು ನಿಭಾಯಿಸ್ತಾಳೆ. ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ, ಅಕ್ಕ ತಂಗಿ ಎಲ್ಲ ಒಂದು ರೋಲ್ನ ಪ್ಲೇ ಮಾಡ್ತಾಳೆ ಕುಟುಂಬ ಅಂತ ಬಂದಾಗ. ಜೊತೆಗೆ ಹೊರಗಡೆನೂ ಅಷ್ಟೇ, ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತ ನಾವು ಹುಡುಕಕ್ಕೆ ಆಗೋದಿಲ್ಲ, ಎಲ್ಲ ಒಂದು ಕ್ಷೇತ್ರದಲ್ಲಿ ಕೂಡ ಮಹಿಳೆ ಇದ್ದಾಳೆ. ಅದರ ಜೊತೆಯಲ್ಲಿ ಎಲ್ರಿಗೂ ಉಪಯೋಗ ಆಗಲಿ ಅಂತ ಒಂದು ಬೀಜ ಮಂತ್ರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿರುವಂಥ ವಿಚಾರ, ಜೊತೆಗೆ ನಿಮ್ಮ ಒಂದು ವಿಶಸ್ ನಮ್ಮ ಎಲ್ಲ ಮಹಿಳೆಯರಿಗೂ ತಿಳಿಸಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಮತ್ತೊಮ್ಮೆ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಮಸ್ತ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ.